ಜೆಡಿಎಸ್ನಿಂದ ಅಲ್ಪಸಂಖ್ಯಾತರ ಅಭ್ಯರ್ಥಿ ಇಲ್ಲದಿದ್ದರೆ 100ಕ್ಕೆ 100 ರಾಜಶೇಖರ್ ಪಾಟೀಲ್ ಗೆಲ್ತಿದ್ರು ಎಂದ ಸಿಎಂ. ಬೀದರ್ನಲ್ಲಿ ನಡೆದ 2025 ಕೋಟಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಮ್ನಾಬಾದ್ ಮತಕ್ಷೇತ್ರದ ಕುರಿತು ಪ್ರಸ್ತಾಪಿಸುತ್ತಾ, ನಾನು ಹುಮ್ನಾಬಾದ್ಗೆ ಹೋಗಿದ್ದೆ ಎಂದು ಹುಮ್ನಾಬಾದ್ನಲ್ಲಿ ರಾಜಶೇಖರ್ ಪಾಟೀಲರಿಗೆ ಇರುವ ಜನಬೆಂಬಲದ ಕುರಿತು ಪ್ರಸ್ತಾಪಿಸಿದರು. ಹುಮ್ನಾಬಾದ್ನಲ್ಲಿ ಮುಸ್ಲಿಂ ಅಭ್ಯರ್ಥಿ ಸಿಎಂ ಫೈಜ್ ಆಗಿದ್ದರು, ಹೀಗಾಗಿ ಕಾಂಗ್ರೆಸ್ ಮತ ವಿಭಜನೆಯಾಗಿರುವುದು ಸಿಎಂ ಪ್ರಸ್ತಾಪಿಸಿದರು. ಕಾಂಗ್ರೆಸ್ನ ಒಬ್ಬ ಧೀಮಂತ ನಾಯಕ ಆಗಿರುವ ರಾಜಶೇಖರ್ ಪಾಟೀಲ್ ಜೆಡಿಎಸ್ ಪಕ್ಷದಿಂದ ಅಲ್ಪಸಂಖ್ಯಾತ ಅಭ್ಯರ್ಥಿ ಇರುವುದರಿಂದ ಸ್ವಲ್ಪದರಲ್ಲೇ ಸೋತರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಷಣದ ವೇಳೆ ರಾಜಶೇಖರ್ ಪಾಟೀಲರನ್ನು ನೆನಪಿಸಿ ವೇದಿಕೆ ಮೇಲೆ ಇದ್ದಾರಾ ಎಂದು ಕೆಲಕಾಲ ಅವರನ್ನ ಹುಡುಕಿರುವ ಘಟನೆಯೂ ನಡೆಯಿತು. ಅಲ್ಲೇ ಇರುವ ಸಚಿವರನ್ನ ಹೋದ್ರಾ ಎಂದು ಪ್ರಶ್ನಿಸಿದರು. ರಾಜಶೇಖರ್ ಪಾಟೀಲ್ ಅವರು ಎಲ್ಲ ಹೊರಟೋದ್ರ, ಸ್ವಲ್ಪದ್ರಲ್ಲಿ ಸೋತ್ಬಿಟ್ರು. ನಾನು ಅವ್ರು ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ನಾನು ಹುಮ್ನಾಬಾದ್ಗೆ ಹೋಗಿದ್ದೆ. ನಾನು ಹೋದ್ರ ಹುಮ್ನಾಬಾದ್ಗೆ ಹೋಗಿದ್ದೆ. ಬಹುಶಃ ಜೆಡಿಎಸ್ ನಿಂದ ಅಲ್ಪಸಂಖ್ಯಾತರ ಅಭ್ಯರ್ಥಿ ಇಲ್ಲದೆ ಹೋಗಿದ್ರೆ 100ಕ್ಕೆ 100 ಗೆಲ್ತಿದ್ರು ಅಂತಕ್ಕಂಥದನ್ನ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.